ಚಿಕ್ಕೋಡಿ ಪಟ್ಟಣದಲ್ಲಿ ದೇಶದಲ್ಲಿಯೇ ಮೊದಲ ಪುರುಷ ಸಾಂತ್ವನ ಕೇಂದ್ರ ಪ್ರಾರಂಭವಾಗಿದ್ದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಪತ್ನಿ ಪೀಡಿತ ಆಶ್ರಮವೊಂದು ಸ್ಥಾಪನೆಯಾಗಿ ಎಲ್ಲರ ಗಮನ ಸೆಳೆದಿದೆ. ಈ ಕುರಿತಾದ ವಿಶೇಷ ವರದಿ ಇಲ್ಲಿದೆ ನೋಡಿ. ಮಾರ್ಚ್ 8ರಂದು ಮಹಿಳಾ ದಿನಾಚರಣೆ. ದೇಶದಲ್ಲಿ ಮಹಿಳೆಯರು ತಮ್ಮ ದಿನಾಚರಣೆಯಲ್ಲಿ ತೊಡಗಿದ್ದರೆ ಮಹಾರಾಷ್ಟ್ರದ ಔರಂಗಾಬಾದ್ ಪಟ್ಟಣದಲ್ಲಿ ಮಾತ್ರ ಮಹಿಳಾ ದಿನಾಚರಣೆಗೆ ತದ್ವಿರುದ್ಧವಾಗಿ ಸಮಾಜದಲ್ಲಿ ಪತ್ನಿಯರಿಂದ ಆಗುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಪ್ರಾರಂಭಿಸಿ ಒಂದು ಹೊಸ ಸಂಘಟನೆಯನ್ನು ಸ್ಥಾಪಿಸಿದ್ದಾರೆ. ಈ ಹೊಸ ಸಂಘಟನೆಯ ಹೆಸರೇ ಪತ್ನಿ ಪೀಡಿತ ಪುರುಷ ಸಂಘಟನೆ. ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಈ ಸಂಘಟನೆಯಲ್ಲಿ 9 ಜನ ಪತ್ನಿ ಪೀಡಿತರು ಒಡಗೂಡಿ ಪತ್ನಿ ಪೀಡಿತ ಪುರುಷ ಆಶ್ರಮವನ್ನು ಸ್ಥಾಪಿಸಿದ್ದಾರೆ. ಇದು ದೇಶದ ಮೊದಲ ಪತ್ನಿ ಪೀಡಿತ ಪುರುಷ ಆಶ್ರಮ. ಮಾರ್ಚ್ 8ರಂದು ಪತ್ನಿ ಪೀಡಿತರು ಒಗ್ಗೂಡಿ ಗಂಡು ಕಾಗೆಯನ್ನು ಪ್ರತಿಮೆಯೊಂದಿಗೆ ನಗರದಲ್ಲಿ ಮೆರವಣಿಗೆ ತೆಗೆದು ಕಾಗೆಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಹೆಂಡತಿ, ಅತ್ತೆ, ಮಾವ ಹಾಗೂ ತಮಗೆ ಸಹಕರಿಸದ ಪೊಲೀಸರ ಹೆಸರುಗಳನ್ನು ಬರೆದು ಹೋಮ ಹವನದಲ್ಲಿ ಸ್ವಾಹ ಮಾಡಿ ತಮ್ಮ ಅಳಲನ್ನು ವಿಭಿನ್ನ ರೀತಿಯಲ್ಲಿ ತೋಡಿಕೊಂಡಿದ್ದಾರೆ. बाहेरचं कोणी ऐकायला तयार नाही आहे. जे काही पत्नी पीडित आहे त्यांच्या लाजी व्यथा झाली का? जसा कावळा शिवला तसा पत्नी पीडित आला, त्याची त्यांची परिस्थिती झाली का? पत्नी पीडित आला का लोक पाहायला लागले. आपण म्हणतो कावळा अशुभ आहे, अशुभ आहे, तसं पत्नी पीडिताची व्यथा झाली अशुभ. म्हणून अशुभाला जायला आम्ही सगळ्या पत्नी पीडिताच्या वतीने कावळावाला आपण सगळ्या त्यांची मिरवणूक काढली आहे. तुम्हाला माझी विनंती आहे, जे काही पत्नी पीडित आहे त्यांनी न लाजता कावळावाने आता त्यांना सांगा बाबा लाज धरून फायदा नाही आहे, यांची सगळी व्यथा यांनी काढून टाका. आणि जे काही आता लाजणारे लाजलेले आहे पण लाजू राहिले, लाजला तो संपला. याच्यामुळे जे काही आपण आतंत आपण हे समजून टाकावं, आपण न लाजता बिनलाजासारखे लाजू नये. आणि या सगळ्या लोकांचे ज्यांचे काही लाजणारे त्यांच्या वतीनं मी आज कावळावाला प्रार्थना करतो. आणि माझ्या बायकोनं काही त्रास दिलाय ते अजूनही देत राहील, या देणार या सगळ्या कावळावाला मी आज अर्पण करतो. आणि सगळ्यांच्या वतीनं मी माझी सुद्धा व्यथा कावळावाला मी आज अर्पण करतो. वंदन करतोय. आणि मी सुद्धा आज माझ्या सासू सासऱ्यांनी आणि तिच्यासोबत तिच्या वकिलांनी सोबत जजेसनी सुद्धा माझ्या अन्याय करा विनाकारण जेलमध्ये पाठवलं. त्या जजेसच्या नावाने, वकिलाच्या नावाने, सासू सासऱ्यांच्या नावाने आणि त्याच्या नातेवाईकांना जो काही त्रास दिला, इथून पुढे त्याचा स्वाह करतो. तू आता आमच्या ताकद आहे की त्याच्या विरुद्ध आम्ही संघर्ष करावा आणि कमीत कमी त्यांनी असं इतरांसोबत तरी वागू नये, आपल्याकडचं माझी आ सगळ्या गोष्टी केलं स्वाह करतो. ಈ ವಿಶೇಷ ಕಾರ್ಯಕ್ರಮಕ್ಕೆ ತೆರಳಿದ್ದ ಚಿಕ್ಕೋಡಿಯ ಪುರುಷ ಸಾಂತ್ವನ ಕೇಂದ್ರದ ಮುಖ್ಯಸ್ಥ ಶಶಿಧರ್ ಕೋರ್ಪಡೆ ಐಸಿಬಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದು ಹೀಗೆ. मादा कौवा अंडा देने के बाद चली जाते हैं. अंडे से बच्चे पैदा होने से लेकर उनके उड़ने तक की सारी जिम्मेदारी नर कौवा ही संभालता है. तो इसी तरह भारत में लाखों पत्नी पीड़ित पुरुष नर कौवे की जैसे हालत हो गई है. इसीलिए कौवे के लेकर पूजा आश्रम में पूजा कर दिया. ಅಂದ್ರೆ ಹೆಣ್ಣಕ್ಕಾಗಿ ಮಕ್ಕಳನ್ನ ಸಾಕಾಗಿಲ್ಲಂತ್ರಿ? ಸಾಕಾಗಿಲ್ಲ, ಗಂಡಕ್ಕಾಗಿನ ಸಾಕ್ತದ್ರಿ. ಪ್ರತಿ ಕೊಟ್ಟರು ಹೋಗ್ಬಿಡುತ್ತೆ. ಹಂಗ ಪರಿಸ್ಥಿತಿ ನಿಮ್ಮದಾಗಿದೆ. ಹಂಗ ದೇಶದೊಳಗ ಲಕ್ಷಗಟ್ಟಲೆ ಪತ್ನಿ ಪೀಡಿತ ಪುರುಷರ ಜೀವನ ಗಂಡಕ್ಕಾಗಿ ಹಾಗಾಗಿದೆ. ಮತ್ತು ಆ ಆಶ್ರಮದಲ್ಲಿ ಹೋಮ ಹವನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಗಂಡ ಕಾಗಿಯನ್ನ ಸಾಕ್ಷಿಯನ್ನಾಗಿ ಇಟ್ಕೊಂಡು ಹೆಂಡತಿ, ಅತ್ತೆ, ಮಾವ, ಪೊಲೀಸರು ಕೊಟ್ಟಂತಹ ತೊಂದರೆಗಳನ್ನು ಬರೆದು ಹೋಮ ಹವನದಲ್ಲಿ ಹಾಕಲಾಯಿತು. ನಿಮಗೆ ಅವ್ರೇನು ಕಾಂಟ್ಯಾಕ್ಟ್ ಮಾಡಿದ್ರು, ಅದನ್ನ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು, ನಿಮ್ಮ ಅವ್ರಿಗೆ ಹೆಂಗೆ ಗೊತ್ತಾಯ್ತು? ದೇಶದೊಳಗೆ ಎಲ್ಲಾ ಪತ್ನಿ ಪೀಡಿತ ಸಂಘಟನೆಗಳ ನಮ್ಮ ಜೊತೆಗೆ ಸಂಪರ್ಕದೊಳಗದಾವ. ಸೊ ಆ ಕಾರಣಕ್ಕಾಗಿ ಅವ್ರು ನಮಗ ಆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಹೇಳಿದ್ರು. ನಾವು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಮತ್ತು ಈ ಭಾಗದ ಪತ್ನಿ ಪೀಡಿತರು ಇನ್ನು ಮುಂದೆ ಅಂಜೋದ ಅವಶ್ಯಕತೆ ಇಲ್ಲ. ತಮ್ಮೊಂದಿಗೆ ಪುರುಷ ಸಾಂತ್ವನ ಕೇಂದ್ರ ತಮ್ಮೊಂದಿಗಿದೆ, ತಮ್ಮ ನ್ಯಾಯಕ್ಕೋಸ್ಕರ ಹೋರಾಡೋಗೋಸ್ಕರ ಇದೆ. ಬನ್ನಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರಿ. ನಮ್ಮ ನಂಬರ್ 9448791890, ಮತ್ತೊಂದು 8088498498 ಇದಕ್ಕೆ ಸಂಪರ್ಕಿಸಬೇಕು. ಈಗ ಅವ್ರ ಪುರುಷ ಸಾಂತ್ವನ ಆಶ್ರಮದ ತೆಗೆದಾರ, ಮತ್ತೆ ನಿಮ್ ಪುರುಷ ಸಾಂತ್ವನ ಕೇಂದ್ರ ಅಂತ ಇದೆ. ಹೌದು. ಈ ಎರಡರಾಗ ಏನ್ ಚೇಂಜಸ್ ಏನೈತಿ? ಅವರು ಪತ್ನಿಯರು ಗಂಡನ್ನ ಹೊಡೆ ಬಡೆ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕಿರ್ತಾರಲ್ಲ, ಅವ್ರು ಇರುವಂತ ಜಾಗ ಇರೋದಿಲ್ಲ. ಅವರು ಆ ಕಾರಣಕ್ಕಾಗಿ ಆಶ್ರಮವನ್ನ, ಪತ್ನಿ ಪೀಡಿತ ಆಶ್ರಮವನ್ನ ಅವರು ಸ್ಥಾಪನೆ ಮಾಡ್ಯಾರ. ನಮ್ದು ಪುರುಷ ಸಾಂತ್ವನ ಕೇಂದ್ರ ಅಂದ್ರೆ ಗಂಡ ಹೆಂಡತಿಲಿರುವಂತಹ ಸಮಸ್ಯೆಗಳ ಇದ್ದಲ್ಲಿ ನಮ್ಮ ಸಾಂತ್ವನ ಕೇಂದ್ರಕ್ಕೆ ಬಂದಲ್ಲಿ ಅವ್ರ ಕನ್ಸಲಿಂಗ್ ಮಾಡಿ ನಾವು ಸಮಸ್ಯೆಗಳನ್ನ ಬಗೆಹರಿಸಿ ಒಂದುಗೂಡಿಸಲಿಕ್ಕೆ ಪ್ರಯತ್ನ ನಾವು ಮಾಡ್ತೇವೆ. ಒಂದ್ ವೇಳೆ ಅವ್ರ ಜೀವನ ಮಾಡೋದು ಬೇಡ ಆಗಿತ್ತಂದ್ರೆ ಡಿವೈಸ್ ಮಾಡ್ಕೊಂಡು ಹೋಗಿ ಅವರು ಮದುವೆ ಮಾಡ್ಕೊಳ್ಳಿ, ಇವರು ಮದುವೆ ಮಾಡ್ಕೊಳ್ಳಿ. ಮನೆಯಲ್ಲಿರುವಂತಹ ಅಕ್ಕ ತಂಗಿಯರ ಮೇಲೆ, ಅಣ್ಣತಮ್ಮರ ಮೇಲೆ